ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸುಮ್ಮನೆ ಹಾಗೆ ಒಂದು ದಿನಚರಿ ಅಂದ್ಕೊಳ್ಳಿ. ಇಷ್ಟೇ ಇರಲ್ಲ ನನ್ನ ದಿನಚರಿನಲ್ಲಿ, ಇನ್ನೂ ತುಂಬ ಕೆಲಸ ಇರುತ್ತೆ. ಸೊ ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಒಂದು ದಿನಚರಿ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ವೈನಿ ದಿನ ವಾಕ್ ಕರ್ಕೊಂಡು ಹೋದೆ. ಇವಾಗ ಅವಳು ಸೈಕಲಲ್ಲಿ ಕೂರೋದೇ ಇಲ್ಲ, ಟ್ರೈಸಿಕಲಲ್ಲಿ ಅದನ್ನು ತಳ್ಕೊಂಡು ನೆಡ್ಕೊಂಡು ಹೋಗಬೇಕು ಅಂತ ಅಂತಾಳೆ. ಮತ್ತು ಹೈವೇನಲ್ಲಿ ಕರ್ಕೊಂಡೋದಾಗ ಆ ಸೈಕಲ್ನ ಬ್ಯಾಲೆನ್ಸ್ ಮಾಡೋದು, ಅವಳನ್ನು ಬ್ಯಾಲೆನ್ಸ್ ಮಾಡೋದು ನನಗೆ ತುಂಬ ರಿಸ್ಕಿ ಅನಿಸುತ್ತೆ. ಮತ್ತು ಸೈಕಲ್ ಬಿಟ್ಟು ಹೋಗೋಣ ಅಂದರೆ ಬೇಡ, ಸೈಕಲ್ಲೂ ಬೇಕು ಅಂತಾಳೆ. ಕೆಲವೊಂದು ಸಲ ತಳ್ಕೊಂಡು ಅವಳೇ ಬರಬೇಕು ಅದಕ್ಕೋಸ್ಕರ. ಸೊ ಮಕ್ಕಳು ಬೆಳೀತಾನೆ ಒಂಥರ ಚೇಂಜಸ್ ಆಗ್ತಾರೆ. ಇವಾಗ ಸ್ವಲ್ಪ ಗಲಾಟೆ ಮಾಡೋದು, ಕಿರ್ಚೋದು, ಹಠ ಮಾಡೋದು ಈ ಥರ ಎಲ್ಲ ಜಾಸ್ತಿ ಮಾಡ್ತಿದ್ದಾಳೆ. ಅವಳು ತುಂಬ ಚಿಕ್ಕವಳಿರುವಾಗೆಲ್ಲ ನನಗಷ್ಟು ಅವಳು ಏನು ಇರಿಟೇಟೇ ಮಾಡಿಲ್ಲ, ಅಷ್ಟು ಕಾಟನೂ ಕೊಟ್ಟಿಲ್ಲ, ಅಷ್ಟು ಗುಡ್ ಬೇಬಿ ಥರ ಇದ್ಲು. ಬಟ್ ಇತ್ತೀಚೆಗೆ ಈ ಥರ ಮಾಡ್ತಾ ಇದ್ದಾಳೆ. ಹೇಗಾರು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಅವಳನ್ನ ನಾನು ಈವ್ನಿಂಗ್ ಅಷ್ಟೇ ವಾಕ್ ಕರ್ಕೊಂಡು ಹೋಗೋದು. ಬಟ್ ಇವತ್ತಿನ ದಿನ ಬೆಳಗ್ಗೆನೂ ಕರ್ಕೊಂಡು ಹೋಗಿದ್ದೆ. ಅವಳು ಸ್ವಲ್ಪ ಆಚೆ ಸುತ್ತೋದು ಅಂದರೆ ಇತ್ತೀಚೆಗೆ ಜಾಸ್ತಿ ಲೈಕ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಅಲ್ಲೇ ಒಂದು ಎಲೆ ಬಿದ್ದಿತ್ತು ಅಂತ ನೋಡಿ ಬಿಸಾಕಿದ್ಲು. ನೋಡಿ ಅವಳು ಏನೆಲ್ಲ ತೀಟೆ ಮಾಡ್ತಾಳೆ ವಾಕ್ ಹೋದಾಗ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅಲ್ಲೇ ರೋಡಲ್ಲಿ ಒಂದು ಮಗು ಕೂಡ ಆಟ ಆಡ್ತಾ ಇತ್ತು. ಅವ್ರ ಅಜ್ಜಿ ಕರೀತಾ ಇದ್ದಾರೆ, ಅದು ಹೋಗ್ತಾ ಇಲ್ಲ. ಹಾಯ್ ಹಾಯ್ ಮಾಡ್ಕೊಂಡು ಅವನು ಬರ್ತಾವ ನೋಡಲ್ಲಿ. ಬಾ ಬಾ ಬಾ, ನೀನು ವಿಡಿಯೋ ಮಾಡ್ತೀನಿ, ಬಾ ಫೋಟೋ ತೆಗಿತೀನಿ, ಬಾ ಫೋಟೋ ತೆಗಿತೀನಿ. ಏನು ಮಾಡ್ತಿದ್ಯಾ? ತಳ್ಳಮ್ಮ ಸೈಕಲು. ಯಾರು ಕುತ್ಕೋಬೇಕಲ್ಲಿ? ಅಲ್ಲಿ ಯಾರು ನೀನು ಕುತ್ಕೋತೀಯಾ? ಅಣ್ಣ ಕುತ್ಕೋಬೇಕಾ? ಅಣ್ಣ ಹಂಗೆ ಬರಕ್ಕೆ ಗೊತ್ತಾಗಲ್ಲ, ನಡೀನ ಹೋಗೋಣ. ಅಣ್ಣಂಗೆ ಬರಕ್ಕೆ ಗೊತ್ತಾಗಲ್ಲ, ಬಾ ವೈನಿ ನೀವು. ಬಂದ ನೋಡೋನು.
ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ನಮ್ಮ ಮನೆ ಹತ್ರ ಯಾರೋ ದೇವ್ರು ಕರೆಸಿದ್ರು. ಸೊ ಆ ದೇವರು ಮೆರವಣಿಗೆ ಕೂಡ ಹೋಗ್ತಾ ಇತ್ತು. ಹಾಗೆ ದೇವ್ರದ್ದು ಕ್ಲಿಪ್ ಎಲ್ಲ ತೊಗೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತೀನಿ. ದೊಡ್ಡಮ್ಮ ಚಿಕ್ಕಮ್ಮ ಅಂತ ಏನೋ ಹೇಳಿದ್ರು ದೇವ್ರದ್ದು. ಚಿಕ್ಕ ಮಗು ಕಳಸ ಹೊತ್ಕೊಂಡಿತ್ತು. ಹುಡುಗಿ ಮೈ ಮೇಲೆ ದೇವ್ರು ಬಂದಿತ್ತು ಅನ್ಸುತ್ತೆ. ಆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಕಳಸನ ಹೇಗೆ ಮಾಡ್ತಾ ಇದ್ದೋ ಮಗು ಅಂತ. ಸೊ ನೆಕ್ಸ್ಟ್ ನಾನು ನೈಕಾದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಅದು ಕೂಡ ಡೆಲಿವರ್ ಆಯಿತು ಮಧ್ಯಾಹ್ನ. ಹಾಗೆ ನಾನು ಟೋಟಲಾಗಿ 2 ಲಿಪ್ಸ್ಟಿಕ್ ಮತ್ತು 1 ಶ್ಯಾಂಪೂ ಆ್ಯಂಡ್ 1 ಕಂಡೀಷ್ನರ್ ಆರ್ಡರ್ ಮಾಡಿದ್ದು. 3 ಲಿಪ್ಸ್ಟಿಕ್ಸ್ ಮಾಡಿದ್ದು ನಾನು ಆ್ಯಕ್ಚುಲಾಗಿ. ಬಂದಿರೋದು 2 ಅಷ್ಟೇ. 1 ಡಿಲೇ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿರೋದು, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ ಲಾರಿಯಲ್ದು. ಸೊ ಹಾಗಾಗಿ ನಾನು ಇದೇ ಶ್ಯಾಂಪೂ ಕಂಡೀಷ್ನರ್ ಯೂಸ್ ಮಾಡಬೇಕು. ನಾನು 3 to 4 ಟೈಮ್ಸ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ ಅನ್ಕೋತೀನಿ. 3 ಟೈಮ್ಸ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ ಆ್ಯಂಡ್ ಇವಾಗ ಸ್ಮೂತ್ನಿಂಗ್ ಮಾಡಿಸಿದ್ದೀನಿ. ಒಂದು ಸಲ ಸ್ಮೂತ್ನಿಂಗ್ ಮಾಡಿಸೋಣ ನೋಡೋಣ ಅಂದ್ಬಿಟ್ಟು ಮಾಡಿಸ್ದೆ. ಸೊ ಹಾಗಾಗಿ ಅವ್ರು ನನಗೆ ರೆಕಮೆಂಡ್ ಮಾಡಿರೋದು ಅದೇ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ನಾವು ಬೇರೆದು ಯೂಸ್ ಮಾಡೋ ಹಾಗಿಲ್ಲ, ಸ್ಟ್ರೈಟ್ನಿಂಗ್ ಮಾಡಿಸಿರೋರು ಮತ್ತು ಸ್ಮೂತ್ನಿಂಗ್ ಮಾಡಿಸಿರೋರು. ಸೊ ಇದರಲ್ಲಿ ಇನ್ನೊಂದು ಬರುತ್ತೆ ಡ್ಯಾಮೇಜ್ಡ್ ಹೇರ್ಗೆ ಅಂತ ಏನೋ, ಅದು ಬಂದು ಗೋಲ್ಡನ್ ಕಲರ್ ಇರುತ್ತೆ. ಸೊ ಅದು ಚೆನ್ನಾಗಿದೆ. ಇದೆರಡು ಲಿಪ್ಸ್ಟಿಕ್ ಲ್ಯಾಕ್ಮಿಯಿಂದ ನಾನು ಆರ್ಡರ್ ಮಾಡ್ಕೊಂಡಿದ್ದಂಥದ್ದು. ಶೇಡ್ ಬಂದು ಒಂದು ಪಿಂಕ್ ಕಲರ್, ಇನ್ನೊಂದು ಬಂದು ಮೆಜೆಂಟಾ ಕಲರ್ ಅಂತ, ಬರ್ಗ್ಯಾಂಡಿ ಕಲರ್ ಅಂತ ಹೇಳ್ತೀನಿ. ನಂಗೆ ಆ ಕಲರ್ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಬಟ್ ನಾನು ಅಂದ್ಕೊಂಡಿದ್ದ ಕಲರ್ ಬಂದಿಲ್ಲ. ಓಕೆ, ಮ್ಯಾನೇಜಬಲ್. ಸೊ ನನಗೆ ಬೇಕಾಗಿರೋ ಥರ ಕಲರ್ನ ನಾನು ಡೈರೆಕ್ಟಾಗೆ ನೋಡಿ ತೊಗೊಳ್ಳೋದು ಬೆಟರು ಅಂತ ಅಂದ್ಕೊಂಡೆ. ಇದು ಪ್ರಾಡಕ್ಟ್ಸ್ ಬಂದಮೇಲೆ ನನಗನ್ಸಿದ್ದು ಲಿಪ್ಸ್ಟಿಕ್ಸ್ನ ಯಾವತ್ತಿದ್ರೂ ಡೈರೆಕ್ಟಾಗಿ ನೋಡಿ ತೊಗೋಬೇಕು. ನಾನು ಸುಮಾರು ಒಂದು 3-4 ಲಿಪ್ಸ್ಟಿಕ್ಸ್ನ ಆರ್ಡರ್ ಮಾಡಿದ್ದೀನಿ ರೀಸೆಂಟಾಗಿ. 3-4 ಇಲ್ಲ, ಒಂದು 5 ಅಂದ್ಕೊಳ್ಳಿ, 5 to 6 ಮಾಡಿದ್ದೀನಿ. ಅದರಲ್ಲಿ ನಾನು ಅಂದ್ಕೊಂಡಿರೋ ಥರ ಕಲರ್ಸ್ ನನಗೆ ರಿಸೀವ್ ಆಗಿಲ್ಲ. ಬಟ್ ಓಕೆ ಅಲ್ವಾ, ಯಾವಾಗಾದರೂ ಯೂಸ್ ಮಾಡೋದು ಅಂತ ಇಟ್ಕೊಂಡೆ ಅಷ್ಟೇ. ನಾನೇನು ಯಾವುದನ್ನು ರಿಟರ್ನ್ ಹಾಕಲಿಲ್ಲ. ಮತ್ತು ರಿಟರ್ನ್ ಆಪ್ಷನ್ನು ಇರೋದಿಲ್ಲ ಕೆಲವೊಂದು ಕಡೆ. ಸೊ ನನಗನ್ಸಿದ ಪ್ರಕಾರ ನಾವು ಹೊರಗಡೆ ಹೋಗಿ ಆಫ್ಲೈನಲ್ಲೇ ನೋಡಿ ತೊಗೊಂಡು ಆ ಶೇಡ್ ನಮಗೆ ಪಕ್ಕ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಆನ್ಲೈನಲ್ಲಿ ಬೈ ಮಾಡೋದು ಬೆಟರ್ ಅಂತ ಅನ್ನಿಸ್ತು. ಸೊ ಇದು ನನಗೆ ಆಫ್ಟರ್ ಡಿಸ್ಕೌಂಟ್ 210 rupees ಬಿತ್ತು ಒಂದು ಲಿಪ್ಸ್ಟಿಕ್ಕಿಗೆ. ನಾನು ಇದನ್ನು 3 ಮಾಡಿದ್ದೀನಿ, 2 ಬಂದಿದೆ, ಇನ್ನೊಂದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಓಕೆ, ಯಾವಾಗ ಅಕೇಶ್ನಲಿ ಯೂಸ್ ಮಾಡೋದಲ್ವಾ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೈಕಾದಲ್ಲಿ ಸೇಲ್ ನಡೀತಾ ಇತ್ತು, ಪಿಂಕ್ ಡೇ ಸೇಲ್ ಅಂತ ಏನೋ ಸಮಥಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ತೊಗೊಂಡಿದ್ದಂಥದ್ದು. ಇಷ್ಟು ಐಟಮ್ಸ್ ತೊಗೊಂಡಿದ್ದಕ್ಕೆ ಅದೊಂದು ಫ್ರೀ ಮಾಸ್ಕ್, ಹೇರ್ ಮಾಸ್ಕ್ ಬಂದು ಫ್ರೀ ಗಿಫ್ಟ್ ಇತ್ತು. ಮತ್ತೆ ಸಂಜೆ ವೈನಿ ದಿನ ನಾನು ಈ ವಾಕಿಂಗ್ ಕರ್ಕೊಂಡು ಹೋದೆ. ಹಾಗೆ ಫ್ರೂಟ್ಸ್ ಎಲ್ಲ ಬೇಕಿತ್ತು, ಅವಳಿಗೆ ಸ್ವಲ್ಪ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಕರ್ಕೊಬಂದೆ. ನೋಡಿ, ಸೈಕಲ್ ಒಂದು ಕಡೆ, ಅವಳೊಂದು ಕಡೆ, ಆ ಥರ. ಹೋಗೋಣ. ವೈನಿದಿಗೋಸ್ಕರ ಒಂದು ಅಕ್ವೇರಿಯಂ ಬೇಕಿತ್ತು. ಈ ಅಕ್ವೇರಿಯಂನ ಭರತ್ ಅವರ ಚಿಕ್ಕಮ್ಮ ಅವರ ಮಗ ಮಾಡಿಕೊಟ್ರು. ಅವ್ರದ್ದು ಏನಂತಾರೆ ಕಾರ್ಪೆಂಟರ್ ಶಾಪ್ ಇದೆ, ಅಲ್ಲಿ ಎಲ್ಲ ಸಿಗುತ್ತೆ, ಗ್ಲಾಸ್ ಐಟಮ್ಸ್, ವುಡ್ ಎಲ್ಲ ಸಿಗುತ್ತೆ. ಸೊ ಅವ್ರ ಹತ್ರ ಮಾಡಿಸ್ಕೊಂಡಿದ್ದಂಥದ್ದು ಇದು. ಸೊ ಇದು ತಂದು ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ಬಟ್ ಇದಕ್ಕೆ ಅದು ಏನು ಕಲ್ಲು ಮತ್ತು ಫಿಶ್ ಎಲ್ಲ ತರೋದಕ್ಕೆ ಬರೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಅದನ್ನು ತೊಗೊಂಡು ಬಂದರು. ನೆಕ್ಸ್ಟ್ ಎಲ್ಲನೂ ವೀಕೆಂಡಲ್ಲೇನೋ ತೊಗೊಂಡು ಬಂದರು ಹೋಗಿ. ಅದಕ್ಕೆ ಏನೇನು ಬೇಕು, ಲೈಟ್ಸು, ಮೋಟರು ಎಲ್ಲನೂ. ಸೊ ಅದನ್ನು ವೈನಿದಿಗೋಸ್ಕರನೇ ಅಂತ ಇದನ್ನು ಮಾಡಿಸಿದ್ದು. ನಾವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಬೇಡ ಅಂತ ಸುಮ್ಮನಿದ್ವಿ. ಬಟ್ ಅವಳು ಆಟ ಆಡ್ತಾಳೆ ಫಿಶ್ ಜೊತೆ ಅಂದ್ಬಿಟ್ಟು ಇದನ್ನು ಮಾಡಿಸಿದ್ದು. ಸೊ ಎಲ್ಲ ತೊಗೊಬಂದು ಇದು ಸೆಟ್ ಮಾಡಿದ್ವಿ. ಈಗಲೂ ಅವಳು ನಾನು ಫಿಶ್ಶಿಗೆ ಫುಡ್ ಹಾಕ್ತೀನಿ ಅಂತಾಳೆ. ನಾನೇನಾದ್ರು ಫುಡ್ ಹಾಕುವಾಗ ಅದ್ರ ಜೊತೆ ಸ್ವಲ್ಪ ಆಟ ಆಡ್ತಾಳೆ. ಏನಾದರೂ ನೋಡೋದು, ಹೆಂಗೆ ಸ್ವಿಮ್ ಮಾಡ್ತಾಯಿದ್ದೆ, ಮೇಲೆ ಹೋಗಿ ಫುಡ್ ಹೆಂಗೆ ತಿಂತಾಯಿದ್ದೆ ನೋಡು ಅಂದರೆ ಅದ್ರ ಜೊತೆ ಆಟ ಆಡ್ತಾಳೆ ನನ್ನ ಜೊತೆ ಕುತ್ಕೊಂಡು. ಹೋದ್ಲು ವೈನಿದು.
ಫಿಶ್ಗೆ ಕಿಸಿ ಕೊಡ್ತೀನಿ ಅಂತ ಕಿಸಿ ಕೊಡ್ತಾ ಇದ್ಲು. ಎಲ್ಲ ಸೆಟಪ್ ಆದಮೇಲೆ ನಾನು ನಿಮಗೆ ಇದು ತೋರಿಸ್ತಾ ಇರೋದು. ಇನ್ನೇನು ಪೆಂಡಿಂಗ್ ಇರಲಿಲ್ಲ, ಎಲ್ಲ ರೆಡಿ ಮುಟ್ಬಾರ್ದು ಅಂತ ಹೇಳ್ತಾ ಅಲ್ವಾ. ಏನು ಮಾಡ್ತೈತೆ ಫಿಶು? ಏನಿದೆ ಕಿಸಿ ಕೊಡಕ್ಕೆ ಬರ್ತೈತೆ ನೋಡಲ್ಲಿ. ಕೊಡ್ತು ಏನಿದಿಗೆ ಕಿಸಿ. ಬಾನು ಹೊಡಿಬಾರ್ದು. ಚಾಚಿ ಮಾಡಾಯ್ತಾ? ಹೊಂಟಿಸ್ಬಿಟ್ಟಿದ್ಯಾ ಅಲ್ಲಿ, ಮೂತಿನೇ ಕಾಣ್ತಾ ಇಲ್ಲ. ಎರಡಲ್ಲ. ಮತ್ತೆ ನೈಟ್ ಊಟಕ್ಕೆ ಅಂತ ಫುಲ್ ನಾನ್ ವೆಜ್ ಬ್ಯಾಟಿಂಗ್. ನನಗಂತೂ ನಾನ್ ವೆಜ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಈಗ ಅಂತ ಇಲ್ಲ, ಮುಂಚೆಯಿಂದನೂ ಇಷ್ಟ. ಒಂದು ಅಪ್ ಟು 20 ಇಯರ್ಸ್ವರೆಗೂ ನಾನು ಅಷ್ಟೊಂದು ತಿಂತಾ ಇರಲಿಲ್ಲ. ಆಮೇಲೇನೋ ಸಿಕ್ಕಾಬಟ್ಟೆ ಕ್ರೇಜು ನಾನ್ ವೆಜ್ ಅಂದರೆ ಬೇಕು ಬೇಕು ಒಂದು ವಾರಕ್ಕೆ 4 ದಿನ ಇದ್ದರೂ ತಿಂತೀನಿ ಆ ಥರ. ತುಂಬ ಜನಕ್ಕೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಗೊತ್ತು ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಂತ. ಸೊ ಇದು ನಮ್ಮ ಮೃಷ್ಟಾನ್ನ ಭೋಜನ ಆಗಿತ್ತು ರಾತ್ರಿದು. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.